ಹಲೋ ಎವ್ರಿವನ್. ನಾಲ್ಕನೆಯ ಪ್ರಶ್ನೆಯನ್ನ ಗಮನಿಸಿ. ಇವುಗಳಲ್ಲಿ ಸಮಾಂತರ ಶ್ರೇಣಿಯು ಎ 1, 2, 4, 8 so on, ಬಿ 3, 7, 10, 14 so on, ಸಿ 1, 4, 9, 16 so on, ಡಿ 5, 9, 13, 17 so on. ಸೊ ಇಲ್ಲಿ ಮುಖ್ಯವಾಗಿ ನೀವು ಸಮಾಂತರ ಶ್ರೇಣಿ ಹೇಗಿರ್ಬೇಕು ಮಕ್ಕಳೇ? ಸೊ ಇಲ್ಲಿ ಪ್ರತಿ ಎರಡು ಕ್ರಮಬದ್ಧ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿರ್ಬೇಕು ಅಲ್ವಾ? ಸೊ ಹಾಗಾದ್ರೆ ನಾವಿಲ್ಲಿ ಇದನ್ನ ಹುಡುಕ್ಬೇಕು. ಸೊ ಇವುಗಳ ಪದಗಳು ಅಂದ್ರೆ ಕ್ರಮಬದ್ಧ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿದೆಯೋ ಇಲ್ವೋ ಅನ್ನೋದನ್ನ ನೋಡ್ಬೇಕು. ಸೊ ಇಲ್ಲಿ ಎ ಅನ್ನ ಗಮನಿಸಿದ್ರೆ 1, 2, 4, 8. ಸೊ ಇಲ್ಲಿ ಇವುಗಳು ಕ್ರಮಬದ್ಧವಾಗಿದೆಯಾ ಅನ್ನೋದನ್ನ ನೋಡ್ಬೇಕು. ಸೊ ಹೇಗ್ ನೋಡ್ತೇವೆ? ಸೊ ಇಲ್ಲಿ ಮುಂದಿನ ಪದ ಮೈನಸ್ ಹಿಂದಿನ ಪದ ಮಾಡಿದಾಗ ನಮ್ಗೆ ಇವುಗಳ ವ್ಯತ್ಯಾಸ ಸಿಗತ್ತೆ. ಸೊ ಈ ವ್ಯತ್ಯಾಸಗಳು ಹೇಗ್ ಬರ್ತಾ ಇರ್ಬೇಕು? ನಮ್ಗೆ ಸ್ಥಿರವಾಗಿ ಬರ್ತಾ ಇರ್ಬೇಕು ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ನಾವು ಎ ಅನ್ನ ನೋಡಿದ್ರೆ ಸೊ A2 - A1 = ಏನ್ ಹೇಳಿ? 1. ಅದೇ A3 - A2 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 4 - 2 ಅಂದ್ರೆ 2 ಬಂದ್ಬಿಡತ್ತೆ. ಸೊ ಇಲ್ಲಿ ನೋಡಿ A2 - A1 1 ಬಂದಿದೆ, A3 - A2 2 ಬಂದಿದೆ. ಸೊ ಹಾಗಾದ್ರೆ ಇಲ್ಲಿ ವ್ಯತ್ಯಾಸ ಸ್ಥಿರವಾಗಿಲ್ಲ. ಸೊ ಹಾಗಾಗಿ ಇದು ಸಮಾಂತರ ಶ್ರೇಣಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬಿ ಆಯ್ಕೆಯನ್ನ ಗಮನಿಸಿ ಮಕ್ಕಳೇ. ಸೊ A2 - A1 7 - 3 ಎಷ್ಟು? 4. ಅದೇ 10 - 7 ಎಷ್ಟು ಬರ್ತಾ ಇದೆ? 3 ಬರ್ತಾ ಇದೆ. ಸೊ ಇವುಗಳ ವ್ಯತ್ಯಾಸವು ಕೂಡ ಸ್ಥಿರವಾಗಿಲ್ಲ. ಸೊ ಹಾಗಾಗಿ ಬಿ ಆಯ್ಕೆ ಕೂಡ ತಪ್ಪಾಗಿದೆ. ಸೊ ಸಿ ಅನ್ನ ಗಮನಿಸಿದ್ರೆ ಸೊ ಇಲ್ಲಿ 4 - 1 = 3, ಹಾಗೆ 9 - 4 = ಏನ್ ಹೇಳಿ? 5. ಸೊ ಇಲ್ಲೂ ಕೂಡ ಏನಾಯ್ತು? ವ್ಯತ್ಯಾಸ ಸ್ಥಿರವಾಗಿ ಬರ್ತಾ ಇಲ್ಲ. ಹಾಗಾದ್ರೆ ಡಿ ನಮ್ಗೆ ಬರ್ಲೇಬೇಕು. ಬೇಕಾದ್ರೆ ಒಮ್ಮೆ ನೋಡ್ಬಿಡೋಣ. ಸೊ ನೋಡಿ A2 - A1 = 9 - 5 4. ಅದೇ ರೀತಿ 13 A3 - A2 ಮಾಡಿದಾಗ ಸೊ ಇದು ಕೂಡ 4. ಅದೇ 17 A4 - A3 ಸೊ 17 - 13 ಸೊ ಇದು ಕೂಡ 4. ಸೊ ಇಲ್ಲಿ ಏನಾಯ್ತು ಹೇಳಿ? ವ್ಯತ್ಯಾಸ ಸ್ಥಿರವಾಗಿದೆ. ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಏನ್ ಬಂತು ಮಕ್ಕಳೇ? 4. ಹಾಗಾಗಿ ಇಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿ ನಮ್ಗೆ ಡಿ ಏನಾಯ್ತು ಹೇಳಿ? ಸರಿಯಾಗಿರುವಂತಹ ಆಯ್ಕೆ ಮಕ್ಕಳೇ. ಸಮಾಂತರ ಶ್ರೇಣಿ ಆಗಿದೆ. 5, 9, 13, 17 so on. ಸೊ ಇದು ಸಮಾಂತರ ಶ್ರೇಣಿ ಆಗಿದೆ. ಥ್ಯಾಂಕ್ ಯು.